ಎಲ್ಲ ಎದ್ದಳಜ್ಜ ಒಂದು ತುಣ್ಣು ಡಾಕ್ಟ್ರು ಕಾಲಕ್ಕೆ ಸರಿಯಾಗಿ ಉಣ್ಣು ಅಂತ ಹೇಳವ್ರ ಆಸ್ಪತ್ರೆಗೆ. ನೀನ್ ನೋಡಿದ್ರೆ ಶಡವು ಮಾಡ್ಕೊಂಡ್ ಕುಂತಿದ್ಯಾ. ಹಿಂಗ ಮಾಡ್ಬಾರ್ದಪ್ಪ. ಶೋರ್ ದೊಡ್ಡ ಉಣ್ಬೇಕು ಕುಕ್ಕಬೇಕು. ನನಗೆ ಶೋರಲ್ಲ ಅಂತಂದ್ರೆ ಹಾಕೈತೆ. ಕಾಯಿಲೆ ಬಂದರು ಯಾತನ ಹುಷಾರಿಲ್ದರು ಸೆನಕಿಲ್ದರು ಹೆಂಗಿರ್ತಾರೆ ಹೇಳು. ನೀನ್ ಹಂಗಲ್ಲ ನೀನು. ಎದ್ದಳಜ್ಜ ಉಣ್ಣು. ಅಯ್ಯ ನೀನ್ ಮನಕಾಯಿವಾಗ ಹೋಗೆ ಉಣ್ತೀನಿ ಹೋಗೆ. ಏನ್ ಹಂಗೆ ಕುತ್ಕೆ ಮೇಲೆ ಕುಕಂತಾಳೆ ಉಣ್ಣು ಉಣ್ಣು ಅಂತಾನ. ಆಮೇಲೆ ಉಣ್ತೀನಿ ನಡಿ. ಅಜೋ ಎದ್ದಳಜ ಉಂಡು ಮಾತ್ರ ನುಂಗಿ ಮನಿಕ್ಯ. ನಾನಿನ್ನ ಹೂವ ಬಿಡ್ಸಕ್ ಹೋಗ್ಬೇಕು. ನಿನ್ನೆ ನೋಡ್ಕೊಂಡು ಕುಕಮಕ್ ಹಾಕೈತೆ. ಜೀವನ ನಡೆಯೋದ್ ಬೇಡ್ವೆ. ಎದ್ದಳು ಉಂಡು ಮಾತ್ರ ನುಂಗಿ ಮನಿಕೆ ಮಿಂತಿ. ಇವಳೆ ನನ್ ಯಾಕೆ ಜೀವ ತಿಂತೀಯ? ಈಟತ್ಗೆ ಉಂಬಕ್ ಸೇರಲ್ಲ ಕಣೆ ನನಗೆ. 8 ಗಂಟೆ ಆಗಿಲ್ಲ ಎದ್ದಳು ಉಣ್ಣು ಅಂತ ಅಂದ್ರೆ ಯಾವನ್ ಕೈಲಿ ಉಂಬಕ್ ಹಾಕೈತೆ. ಈಗಿನ್ನು ಒಂದ್ ಸೇರ್ ಕಾಪಿ ಕೊಟ್ಟಿದ್ಯಾ, ಅದನ್ನು ಕುಡ್ದಿದೀನಿ. ಈಗ ಆಲೆ ತಿರ್ಗಾಲೆ ಉಣ್ಣು ಅಂತಂದ್ರೆ ನನ್ನ ಮನಸ್ಸಿನ ದೇವ್ಗಿವ್ನ. ಆಮೇಲೆ ಕುಂತೀನಿ ಸುಮ್ಕಿರೆ. ಅಲ್ಲ ಕಣಜ್ಜ, ಡಾಕ್ಟ್ರು ಹೇಳಿದ್ ಕೆಲವೇ ನಾನಿಂಗೆ ಬಲಂತ ಮಾಡ್ತಿರೋದು. ನೀನು ಡಾಕ್ಟ್ರು ಏನ್ ಹೇಳಿದ್ದು? ಕಾಲಕ್ಕೆ ಸರಿಯಾಗಿ ಉಣ್ಬೇಕು, ಒಳ್ಳೆಯದು ಉಣ್ಬೇಕು ಅಂತ ಹೇಳೋರು ತಾನೇ. ನಿನಗೆ ಆಟ ಮಾತ್ರ ಗೊತ್ತಾಗಲ್ವೇ? ಎದ್ರ ತೋಕ ಕೆಂಚಮ್ಮ ಬೋರ ಚೆನ್ನಾಗೈತೆ. ಹೂಕಂಡ್ ಪುಟ್ಟಂಗಜ್ಜಿ ಹೆಂಗ ಒಂದ್ರ ಒಟ್ಟು ಮೇಲು ಚೆನ್ನಾಗೈತಿ. ರಾತ್ರಿನೇ ಬಂದ್ವಿ ಆಸ್ಪತ್ರೆಯಿಂದನ. ಓ ನಮ್ ಸೀನ ಬಂದಾಗ ಅಲ್ಲೇನಾ ರಾತ್ರಿ 8:30 ಗಂಟೆ ಆಯ್ತು ಅನ್ನಿಸ್ತೈತಿ. ಏನ್ ಬೋರಜ್ಜ ಚೆನ್ನಾಗಿದ್ಯಾ? ಹೆಂಗು ಪರವಾಗಿಲ್ವಾ ಮೇಲ ಒಂದ್ರ ಒಟ್ಟು? ಎಲೆ ಪುಟ್ಟಂಗಜ್ಜಿ ನನಗೇನು ಬರ್ಬಾರು ದೊಡ್ಡವಾಗಿ ಬಂದಿಲ್ಲ. ಇವ್ರೆಲ್ಲ ಸೇರ್ಕೊಂಡ್ಬಿಟ್ಟು ನನ್ಗೇನೋ ಬಂದ್ಬಿಟ್ಟೈತೆ, ಇಲ್ಲದ ಕಾಯಿಲೆ ಬಂದ್ಬಿಟ್ಟೈತೆ, ಯಾರಿಗೂ ಬರೋದು ಕಾಯಿಲೆ ಬಂದ್ಬಿಟ್ಟೈತೆ ಅಂತಾನ ಅಂದ್ಕೊಂಡ್ಬಿಟ್ಟವ್ರಿ. ಆ ಡಾಕ್ಟ್ರು ರಾಮ ಒಂದ್ ಹೇಳಿರು ನೀನು ನೀಸು ವಾಸು ಮಾತ್ರೆ ಕೊಟ್ಟಿಲ್ಲ. ಹತ್ರ ಬೇಡ ಒಂದು ಟ್ಯಾಕ್ರಿ ಲೋಡ್ ಹಾಕವಿ. ಆಸೊಂದ್ ಕೊಟ್ಟವ್ರಿ. ಅಲ್ಲ ಕಂಡ್ಬಿಟ್ಟಂಗಜ್ಜಿ ಇವಳಿಗೆ ಡಾಕ್ಟ್ರು ಏನ್ ಹೇಳ್ಬಿಟ್ರು ಅಂದ್ರೆ ಏನಜ್ಜಿ BP ಲೋ ಆಗಬಾರ್ದು. BP ಲೋ ಹಾಕೈತಂತಿ. ಕಮ್ಮಿ ಆಗಬಾರ್ದು, ಬೇಕಾರೆ ಜಾಸ್ತಿ ಆಗ್ಬಿಟ್ರೆ ಏನೋ ಮಾಡ್ಬೋದು. BP ಲೋ ಆಗ್ಬಿಟ್ರೆ ಕಷ್ಟ ಅಂತ ಹೇಳ್ಬಿಟ್ರು. ಅದಕ್ಕೆ ಇವಳಿಗೆ ಜಂಗಾಬರ್ ಕುಸ್ತಂಗ ಆಗ್ಬಿಟ್ಟೈತಿ. ನಮ್ಮ ಅಜ್ಜಿ ಹೋಗ್ಬಿಡ್ತಾ ನಿನ್ ಕಣ್ಣು ಮುಚ್ಕೊಂಡು ಹೊಲ್ಟ್ಬಿಟ್ಟ ಅನ್ಕೊಂಡ್ಬಿಟ್ಟವಳು ಇವಳು. ಸುಮ್ಮ ಕುಕ್ಕರ್ಸ್ಕೊಳಜ್ಜ ಇಂತ ಅನಿಷ್ಟ ಮಾತು ಯಾಕೆ ಆಡ್ಚತ್ತ ನೋಡ್ದೆ ಪುಟ್ರಂಗಜ್ಜಿ ವಜ್ಜಾಡ ಮಾತ. ಈ ಆಡ ಮಾತು ಕೇಳ್ಬಿಟ್ರೆ ಕಣ್ಣಾಗ ನೀರ್ ಬಂದಂಗ ಹಾಕವಿ. ನೀನ್ ಕಣ್ಣು ಮುಚ್ಕೊಂಬ್ಲಿ ಅಂತಾನೆ ನಾವ್ ಈಟೆಲ್ಲ ಓಡ್ವರಿತಿರೋದು. ಅಟ್ ಮಾತ್ರ ಗೊತ್ತಾಗಲ್ವೇ ನಿನ್ಗೆ? ಪುಟ್ರಂಗಜ್ಜಿ ನನಗೊಂದ್ ಈಟ್ ಗ್ಯಾನ್ ತಪ್ಪಿರೋದಕ್ಕೆ ಆ ಡಾಕ್ಟ್ರು ಇವತ್ತು ಮೂರ್ಛೆ ಹೋಗ್ಬಿಟ್ಟವ್ನೆ ಅಂತ ಏನೋ ಬಂಬಡಿ ಬಡ್ಕೊಂತ ಇದ್ದಾನೆ. ನನಗ ಹಂಗೇನಾ ನನಗೆ ಎದ್ದಳಕ್ ಹಾಕಿಲ್ಲ, ಕಣ್ ಬಿಡಕ್ ಹಾಕಿಲ್ಲ. ಇವರೆಲ್ಲ ಏನ್ ಮಾತಾಡ್ತಾ ಇದಾರೆ ಎಂಬುದೆಲ್ಲ ನೆಪ್ಪೈತ್ ನನಗೆ. ಇವಳು ಬಂದು ಏನ್ ಬಾಯಿ ಬಡ್ಕೊಂತ ಇದ್ದಾರೆ. ಡಾಕ್ಟ್ರೇ ನಮ್ಮ ಅಜ್ಜಪ್ಪ ಕಣ್ಣು ಬಿಡ್ತಿಲ್ಲ ಬಾಯಿ ಬಿಡ್ತಿಲ್ಲ ಅಂತಾನ. ನನಗೊಂಥರನ್ನ ಸುಸ್ತಾದಂಗಾಗಿ ಕಣ್ಣು ಮಾತಾಡಕ್ಕೂ ಆಗ್ತಿಲ್ಲ, ಕಣ್ ಬಿಡಕ್ಕೂ ಆಗ್ತಿಲ್ಲ ಪುಟ್ರಂಗಜ್ಜಿ. ಮನಿಕೆಂಬಿಟ್ಟಿದ್ದೆ ಸುಮ್ನ. ಆಗದಾಗೋಯ್ತು ಹೋಗಜ್ಜ, ಏನು ಮಾಡಕ್ಕಾಗಲ್ಲ. ಗ್ರಾಚಾರ ಕೆಟ್ಟಾಗಿ ಹಿಂಗ ಹಾಕವೆ. ಹೋಗು ಕೈಕಾಲು ತೊಳ್ಕೊಂಡು ಮಗ ತೊಳ್ಕೊಂಡು ಉಂಡು ಮನಿಕೆ ಹೋಗೋ ಒಂದ್ಸಣ. ಬ್ಯಾಡ ಕಂಡ್ಬಿಟ್ರಂಗಜ್ಜಿ ಉಂಬಕ್ಕೆ ಶೇರಲ್ಲಿ ಈಟತ್ಕೇನ ಏನ್ ಮಾಡಾನ. ಇವಳು ಏನ್ ಕುತ್ತಿಗೆ ಮೇಲೆ ಕುಂತವಳು ಎದ್ದಳು ಉಣ್ಣು ಅಂತಾರ. ಯಾವನ್ ಉಂಡಾನ ಈಟತ್ಗೆ 8 ಗಂಟೆಗೆ ಹೇಳು? ಇಲ್ಲ, ದಿನ ಉಂಡಂಗೆ 12:30 1 ಗಂಟೆಗೆ ಉಣ್ಣು. ತಿರ್ಗಿ ಆತ ನೀನು ಇನ್ನೊಂದು ರೋಗ ಒಕ್ಕರ್ಸ್ಕೊಂಬ್ಲಿ ನಿನ್ಗೆ. ಇಲ್ಲೇ ನಿನ್ ಮಾನಕಾಯಿ ಹೋಗುವಾಗ ಹಂಗಲ್ಲ ಕಣೆ. ಬಾಯೆಲ್ಲನ ಕೆಟ್ಟಂಗಾಯೈತಿ. ನಾಲ್ಗೆನ ಅರುವಳ್ಳಿ ಕುಡ್ಲು ತಕೊಂಡ್ ಎರ್ಕಂಬಂಗಾಯೈತಿ. ಬಾಟ್ಲು ಗೀಟ್ಲು ಹಾಕಿದ್ರು ನೋಡು ಉಂಬಕ್ ಶೇರಲ್ಲ ಕಣೆ, ಬಾಯಿ ಕೆಟ್ಟಂಗಾಯೈತಿ. ನೋಡ್ ಪುಟ್ರಂಗಜ್ಜಿ ಈ ಅಜ್ಜಿಗೆ ಬಾಯಿ ಕೆಟ್ಟಂಗಾಯೈತಿ. ಒಂದೀಟ ಸುರ ಅಮ್ಮಂಗಿರ್ಲಿ ಅಂತಾನ ನಾನು ಒಣಮೆಣಸಿನ್ಕಾಯಿ ಹಾಕಿ ಬೇಳೆಕಾಳು ಹಾಕಿ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಟಮಾಟೆ ಹಣ್ಣು ಬದನೆಕಾಯಿ ಹಾಕ್ಬಿಟ್ಟು ಕೂರವಾಗಿ ಕ್ಯೂ ಸಾಂಬ್ರ ಮಾಡಿದೀನಿ. ಅಜ್ಜಿ ಉಮ್ಲಿ ಅಂತಾನ. ಬಿಸಿ ಮುದ್ದೆ ಉಂಡ್ರೆ ಹಂಗೈತ್ ಗೊತ್ತೇ? ಹಂಗೆ ಬಾಳೆಹಣ್ಣು ಇದ್ದಂಗೈತೆ ರಾಗಿ ಮುದ್ದೆ. ಮುರ್ಕಂಡು ಉಣ್ತಿದ್ರೆ 1 ಸೆಂಡ್ ಉಂಬನ್ 1.5 ಸೆಂಡ್ ಉಣ್ಬೋದು. ಬೆಳೆಕಾಳು ನೆಂಚ್ಕೊಂಡು ಉಂಡ್ರಿ. ಎದ್ದಳಜ್ಜ ಉಣ್ಣು ಅಂತ ಆಗಿಂದ ಅಲಗ ಹಾಕ್ಯಂತ ಇದ್ದೀನಿ. ಈ ವಜ್ಜ ಎದ್ದಳದಂಗೆ ಶೆಂಡಿ ಹಾಕ್ಯಂಡ್ ಕುಂತಿರೋದು ನೋಡು. ಎದ್ದಳು ಉಂಡು ವ್ಯಾತ 9ಕ್ಕಿನ್ನೂ ಒಂದು ಮಾತ್ರೆ ಅದೇನೋ 9ಕ್ಕಿನ್ನೂ ಮುಂಚೆ ಒಂದು ಮಾತ್ರೆ ನುಂಗ್ಬೇಕಂತೆ. ಉಂಡಾದ್ಮೇಲೆ 1 2 ನುಂಗ್ಬೇಕಂತೆ.
ಉಂಬಕಂತಿ ನುಂಗಿ ಮನೆ ಕೆಮ್ಮಿಂತೆ ಎದಳು ಜಾತ ಗ್ಯಾಸ್ಟ್ರಿಕ್ ನ ಕೊಟ್ಟವ್ರಲ್ಲ ಉಂಬಕ್ಕಿನ್ನು ಮುಂಚೆ ನುಂಗಕ್ಕಿ ಅದು ನುಂಗೆದಳು ಈಗ. ಓ ಅಗಳಪ್ಪ ಬೋರಾಜ ಎದ್ ಕುಂತು ಬಿಟ್ಟೈತೆ ಅಜೋ ನೆನೆ ನಿನ್ ಗುಡ್ಲು ಮುಂದಿನ ಕಣ್ಣು ಬಾಯಿ ಬಿಡ್ದಂಗ ಮನೆ ಕೇಳಿದಲ್ಲ ಆ ಬೋರಾಜ ನಿಗುದ್ಕಂಡ ಅನ್ಕಂಡೆ ನಾನು ಹೊಲ್ಟು ಬಿಟ್ಟ ಬಿದ್ರು ಮೋಟ್ರು ಮೇಲೆ ಅನ್ಕೊಂಬಿಟ್ಟೆ ಹೆಂಗ ಬದುಕೇಣಿದ್ದ ಗಟ್ಟಿ ಪಿಂಡ ನೀನು ಸಾಯಲ್ಲ ನಿನ್ ಬಿಡು. ಹೇ ಸೀನಪ್ಪ ಹಂಗ್ಯಾಕೋ ಮಾತಾಡ್ತೀಯ? ಹಾ ಪಾಪ ಅಜ್ಜಿ ಯೋಟ್ ಆಸೆ ಇಕ್ಕೊಂಡವಳು ಬೋರಜ್ಜನ ಮೇಲೆ ನೀನ್ ನೋಡಿದೆ ನೀ ಗುತ್ಕಂಡ ಬಿದ್ರು ಮೋಟ್ರು ಯಾತೋ ಅವು ಲಕ್ಷಣದಾಗ ಮಾತಾಡ್ತಾನೆ. ನೆಟ್ಟಗ್ ಮಾತಾಡು ಬೈಕಂತಾರ ಅವ್ರು. ಏಮೋ ಯಾರು ಬೋರಜ್ಜನು ಕೆಂಚಜ್ಜಿ ನನ್ ಬೈಕಂತಾರೆ, ಬೈಕಂಡ್ರು ಬೈಕಂಬ್ಲಿ ಬಿಡು. ನನಗೆ ನೀನ್ ಬೇರೆ ಅಲ್ಲ ನಮ್ ಕೆಲ್ಸಕಾಯಿ ಬೇರೆ ಅಲ್ಲ. ಓ ನನ್ನ ಯಾಕೆ ಬೈಕಂಬ್ತಾರೆ? ನಾನೇನು ಬೋರಜ್ಜು ನುಗ್ಸರ್ಕಂಗ್ ಆಡಿದ ಅಷ್ಟೇನ. ಅವನು ಸತ್ರೆ ನಾನು ನೆಮ್ಮದಿಗಿರ್ತೀನಿ, ಬೋರಜ್ಜು ಸತ್ರೆ ಏಮೋ ನನ್ನ ಪ್ರಾಣನಾದ್ರೂ ಕೊಟ್ಟು ಕಾಪಾಡ್ಕೊಂತೀನಿ ಬೋರಜ್ಜನ. ಗೊತ್ತಲ್ಲ ನೆನಪೈತೆ ನಿಂಗೆ ಮರಕೋತಿ ಆಟ. ನಾವಿಬ್ರು ವಯಸ್ಸಿನ ಏರುಪೇರಿದ್ರು ಏನೋ ಬೋರಜ್ಜ ದೊಡ್ಡನು ನಾನು ಸಣ್ಣನು ಆದ್ರೂ ಕುಚ್ಚುಕು ಕುಚ್ಚುಕು ಕುಚ್ಚುಕು. ನಾವು ನಿಕ್ಕರ ದೋಸ್ತಿ ಕಣ್ಣು ಕುಚ್ಚುಕು, ದೋಸ್ತಿ ಮೇಲೆ ಕೋಪ ಬೇಡ ಕುಚ್ಚುಕು. ಹಂಗೆ ನಾವು ಯಾರು ಬೇಜಾರು ಮಾಡ್ಕೊಂಬ ಸುಮ್ಕಿರಮು. ಸೀನಾ ಗೌಡ್ರು ಬರ್ಲಿಲ್ವಿ ಅಂದ್ಲ ಇಲ್ಲ ಈ ಆಸ್ಪತ್ರೆ ತಕ್ಕ ಹೋಗಿ ಬಂದ ಮೇಲಂತೂ ಬುಲ್ ಬೇಜಾರಾದಂಗ ಕೈತ್ಕೊಳ್ಳ. ಯಾವಾಗ್ಲೂ ಮಂತ ಕುಕ್ಕುಸ್ಕೋಬೇಕು, ಅವ್ ಯಾತ ಒಂದ್ ಬಕ್ಸೆ ಮಾತ್ರೆ ಕೊಟ್ಟವ್ರು ನುಂಗಬೇಕು, ಯಾವನ್ ಕೈಲಾದತ್ತು. ಆ ಬಾಟ್ಲ್ ಹಾಕಿದ ಮೇಲೆ ಯಾಕ ಒಂದ್ರ ಒಟ್ಟು ಮೈಯೆಲ್ಲ ನೈತೆ ಇಟ್ಕೊಳಲ್ಲ. ಒಂಥರ ಸೊಳಿ ಆದಂಗ ಹಾಕೈತೆ, ಬಾಯೆಲ್ಲ ಕೆಟ್ಟಂಗ ಐತೆ. ಅದು ಬಾಯಿ ಕೆಟ್ಟಂಗ ಐತಿ ಅಂತ ಹೇಳ್ಬಿಟ್ಟು ಆಮೇಲೆ ಎಣ್ಣೆ ಅಂಗಡಿ ಕಡೆಗೆ ಹೋದ್ಯಾ? ಈಗ ನೋಡಿ ಹೇಳ್ತೀನಿ, ವಾರ 15 ದಿನ ಎಣ್ಣೆ ಅಂಗಡಿ ಬಾಗಿಲು ನೋಡಂಗಿಲ್ಲ ನೀನು. ಎಣ್ಣೆ ಬಾಯಿ ಹಾಕ್ಬಿಟ್ಟಿದ್ಯ ಅಂತಂದ್ರೆ ನಾನೇ ಡಿಚಿ ಹೊಡೆದು ಸಾಯಿಸ್ಬಿಡ್ತೀನಿ ನೀನು. ಎಣ್ಣೆನೂ ಕುಡಿಯಂಗಿಲ್ಲ, ಶುದ್ಧವಾಗಿರ್ಬೇಕು. ಕೆಂಚಕಾಯೋ ಏನಾನ ಎಣ್ಣೆ ಕುಡಿದ್ರೆ ಹೇಳ್ಬೇಕು ನೀನು ನನಗೆ. ಇವನು ಸಾಬಸ್ತ ಇವನು ಪಾಪ ಎಣ್ಣೆ ಮುಟ್ಟಲ್ಲ, ಇವನೇ ಕುಡ್ಕೊಂಬರ್ತಾನೆ ಗಂಟ್ಲಿಗೆ ಹತ್ತಾನೆ. ಈಗ ಆ ಅಜ್ಜಿಗೆ ಹೇಳ್ತಾ ಇದ್ದಾನೆ, ವಲ್ಸ ನನ್ನ ಮಗನೇ ವಲ್ಸ. ಅಮ್ಮ ನಿನ್ನ ಬೈಗುಳವೇ ನನಗೆ ಆಶೀರ್ವಾದವೆಂದು ಭಾವಿಸಿರುವ ಮಗನಮ್ಮ ನಾನು. ಅಮ್ಮ ಬೈಯಮ್ಮ, ಇನ್ನೊಂಚೂರು ಬೈಯಮ್ಮ, ನನ್ನ ಬಿಟ್ರಂಗಮ್ಮ ಬೈಯಮ್ಮ. ಅಮ್ಮೋ ನೀನೇನೇ ಬೈದ್ರು ನಾನು ತಲೆ ಕೆಡಿಸ್ಕೊಂಬಲ್ಲ, ಮತ್ತೆ ಬೇಜಾರನು ಆಗಲ್ಲ. ಸೀನಪ್ಪ ಅಲ್ಲ ಕಣ, ಆ ಮಾತ್ರೆ ಕೊಟ್ಟವ್ರಲ್ಲ ನೀಲಿವು ಇಟ್ಟಿಟ್ಟುದ್ ಕೈದಲ್ಲ ಗೊಟ್ಟದ ಮಾತ್ರೆ ಇದ್ದಂಗೆ ಅದ್ರೊಳಗೆ ಸಣ್ಣ ಸಣ್ಣ ಸಾಸಿವೆ ಕಾಳಿದ್ದಂಗ ಇದಾವಲ್ಲ, ಅವನ್ ಯಾವಾಗ ನುಂಗದು? ಕೆಂಚಕಾಯ ಅವು ಗ್ಯಾಸ್ಟ್ರಿಕ್ ನೋವು ಮಾತ್ರೆ ಉಂಬಕಿನ್ನ ಮುಂದ ಕೊಡು. ತಿರ್ಗಿನ್ನ 2 ತರದವ ಇದಾವಲ್ಲ, 2 ತರದವಲ್ಲ 3 ತರದವು, ಅವನ್ನ ಉಂಡ ಮೇಲೆ ಕೊಡು. ಎದ್ದಾಗ ಬೈನಾಗ ಎದ್ದಾಗ ಬೈನಾಗ ನುಂಗಬೇಕು 4-5 ಊಟೇನ. ಆಮೇಲೆ ಏನ್ ಬೇಡ ಅಷ್ಟೊತ್ತಿಗೆ ಮುಗ್ದೋಕ್ಕವೆ ಚೆನ್ನಾಗಿ ಹಾಕ ನಮ್ಮ ಬೋರಾಜ. ಡಾಕ್ಟ್ರು ಹೇಳಿರಲ್ಲ, BP ಒಂದು ರವಟ್ಟು ಜಾಸ್ತಿ ಇದ್ರೆ ಏನ್ ತೊಂದರೆ ಇಲ್ವಂತ ಕಂಟ್ರೋಲಿಗೆ ತಗೋದಂತಿ. ಏನಾಯ್ತು BP ಲೋ ಆಗ್ಬಿಟ್ರೆ ಜಾಸ್ತಿ ಲೋ ಆಗ್ಬಿಟ್ರೆ ಯಾಕಂತಾರಂತಿ. ಅದಕ್ಕೆ ಹುಷಾರಾಗಿರ್ಬೇಕು, ಲೋ BP ಮಾಡ್ಕೊಂಬಕ್ ಹೋಗ್ಬಾರದು. ಪಾಪ ಸೀನಪ್ಪ ಅಲ್ಲ ಕಣ, ಡಾಕ್ಟ್ರು ಯಾತ ಉಂಬಕ್ ತಿಂಬದೆಲ್ಲ ಹೇಳಿರು, ಇದನ್ ತಿನ್ಬೇಕು ಇದನ್ ತಿನ್ಬಾರ್ದು ಅಂತ ಎಲ್ಲ ಹೇಳಿರಲ್ಲ. ಯಾತ ಈ ಒಯ್ಯಿಗೆ BP ಲೋ ಆಗೈತಲ್ವೇ? ಏನೇನು ಅಡಿಗೆ ಮಾಡಿಕೊಣ ಯಪ್ಗೆ? ಬೋರಯ್ಯ ನಿನ್ಗೆ BP ಲೋ ಆಗಿರೋದ್ರಿಂದ ನೀನು ಜಾಸ್ತಿ ನೀರು ಕುಡಿಬೇಕಣ್ಣ ಬೋರಯ್ಯ. ಸೀನಾ ಹಂಗಾರ ಒಂದ್ ಕೆಲಸ ಮಾಡ್ತೀನಿ ಕಳ್ಳ, ನಲ್ಲಿಗೊಂದು ಪೈಪ್ ಹಾಕ್ಬಿಟ್ಟು ಬಾಯಾಗಿ ಕೆಂಬಿಡ್ತೀನಿ, ಯಾವಾಗಲೂ ಹೋಗ್ತಿರ್ತಾವ ನೀರು. ಕಾಮಿಡಿ ಮಾಡ್ಸೇನಜ್ಜ, ಕಾಮಿಡಿ ಮಾಡಿಸೆ. ನೆನೆ ನೀಡದ್ನಾಗ ಕಾಲ್ ಕಿಸ್ಕೊಂಬಿದ್ಕೊಂಡಿದ್ದೆ, ಇವಾಗ ಕಾಮಿಡಿ ಮಾಡಿಸ. ಅದು
ಬಿ ಪಿ ಜಾಸ್ತಿ ಲೋ ಆಗಿಬಿಟ್ರೆ ಸೊತೋಯ್ ಬಿಡಿಸ. ಹಾ, ಅದಕ್ಕೆ ಹೇಳ್ತಿರೋದು ನೀರ್ನ ಏನದು ಒಂದಿನಕ್ಕೆ 3-3.5 ಲೀಟರ್ ನೀರು ಕುಡಿಬೇಕು ನೀನು. ಹಾ, ಯಾವಾಗಲೂ ಏನಾನ ಒಂದಿಟ್ಟು ತಿರ್ಬೇಕಣಜ, ಹೊಟ್ಟೆ ಖಾಲಿ ಬಿಡಂಗಿಲ್ಲ. 3 ಹೊತ್ತು ಸರಿಯಾಗಿ ಉಣ್ಬೇಕು. ಎದ್ದಾಗ 1 ರವಷ್ಟು ಉಣ್ಣು, ಮಧ್ಯಾಹ್ನದಾಗ 1 ಲೀಟರ್ ರವಷ್ಟು ಉಣ್ಣು, ರಾತ್ರಿಗೆ 1 ಲೀಟರ್ ಉಣ್ಣು. ಕೆಂಚಕಾಯೋ ನೀನು ಅಷ್ಟೇನಾ, ಒಳ್ಳೊಳ್ಳೆದೊಂದಿಟ್ಟು ಮಾಡಿಕ್ಕು. ಹಂಗಂತ ಹೇಳ್ಬಿಟ್ಟು ಎಣ್ಣೆಗೆ ತೇಲ್ಸಿದ್ದು ಸೀಗಂದು ಜಾಸ್ತಿ ಕೊಡಕ್ ಹೋಗ್ಬೇಡ. ಏನ್ ಬರೋಜ, ನಿನಗೆ ಬಿ ಪಿ ಕಮ್ಮಿ ಆದಂಗ ಅಂತಂದ್ರೆ ಒಟ್ಟು ಸುಸ್ತಾತು ಅಂತಂದ್ರೆ ನೀರು ಕುಡಿ. ತಿರ್ಗಾ ಮಜ್ಜಿಗೆಗೆ 1 ರವಟ್ಟು ಉಪ್ಪು ಹಾಕ್ಕೊಂಡು ಕುಡಿ ಮಜ್ಜಿಗೆನ. ಕೆಂಚಕಾಯ 100 ಏನು ಇವಾಗ ಹಾಕ್ತಿದ್ದಲ್ಲ ಉಪ್ಪು ಹುಳಿ ಖಾರನ 100 ಜಾಸ್ತಿ ಹಾಕು. ಬಿ ಪಿ ಲೋ ಐತಲ್ಲ ಅದರಿಂದ ಒಂಚೂರು ಜಾಸ್ತಿ ಹಾಕ್ಬೇಕು. ಬಿ ಪಿ ಜಾಸ್ತಿ ಇರೋರಿಗೆ ಮಸಾಲೆ ಉಪ್ಪು ಹುಳಿ ಖಾರ ಕಮ್ಮಿ ತಿನ್ಬೇಕು. ಈ ವಜ್ಜ ಕಮ್ಮಿ ಐತ್ ನೋಡು, ಒಂಚೂರು 100 1 ಕಾಸು ನೋಟ್ ಜಾಸ್ತಿ ಹಾಕಿ ಉಂಬಕ್ಕಿಕ್ಕು, ಎಲ್ಲ ಸರಿ ಹಾಕೈತಿ. ಹಣ್ಣು ಹಂಪಲು ತಿನ್ನ ಹೊಲ್ದ ಕಡೆ ಹೋದಾಗ ನೀ ನಮ್ಮ ತೋಟದಾಗಳವೇ ಆಗಲಿ ಇಲ್ಲ ಗೌಡ್ರು ತೋಟದಾಗಳವೇ ಆಗಲಿ 2 ಎಳ್ನೀರು ಕುಡಿ, ಒಳ್ಳೇದಾಕೈತಿ. ಅದಕ್ಕೆ ನಾನೇನು ಬೇಡ ಅಂಬಲ್ಲ, ಎಳ್ನೀರು ಕುಡಿಯೋದು ಒಳ್ಳೇದು. ನೋಡ್ಸಿನಪ್ಪ, ನೀನ್ ನೋಡಿದ್ರೆ ಖಾಲಿ ಹೊಟ್ಟೆಗಿರ್ಬೇಡ ಅಂತ ಹೇಳ್ತ ಎದ್ದಳಜ್ಜ ಉಣ್ಣು ಅಂತ ಆಗಿಂದ ಕೊಯ್ತಾ ಇದ್ದೀನಿ. ಈ ವಜ್ಜ ಉಂಬಕ್ಕೆ ತಯಾರಿಲ್ಲ. ನಾನೇನ್ ಬಡ್ಕೊಂಡ್ ಸಾಯನೆ. ಯಾಕಯ್ಯ ಎದ್ದು ಉಣ್ಣೋಗಯ್ಯೋ, ನಿನಗೇನ್ ಬಲಂತ ಮಾಡ್ಬೇಕು, ನೀನೇನ್ ಸಣ್ಣ ಹುಡುಗನೆ, ಹೋಗಿ ಉಣ್ಣೋಗ ಹೋಗಿ. ಅಲ್ಕಳ್ಳಸಿನ ಇವಳು ಎದ್ದ ಮೇಲೆ 1 ಸೇರ್ ಕಾಪಿ ಕೊಟ್ಟವ್ ಕಣ್ಲ. ಆ ಕಾಪಿ ಜೊತೆಗೆ ಅವ್ಯಾತ ಇಟ್ಟಿಟಾಗಲನ ಬಿಸ್ಕತ್ ನಿಂಪಟ್ನ ಕೊಟ್ಲು, ಅವನು ಎದ್ಕೊಂಡು ತಿಂದೆ. ಈಗ ತೇಗಿರುನು ಅದೇ ಬತ್ತೈತ್ ಬರೇನ. ಉಣ್ಣು ಅಂದ್ರೆ ಏನು ಉಂಬನಲ್ಲ, ರೂಢಿ ಇಲ್ಲ ತುಂಬಕ್ ಸೇರಲ್ಲ ಕಣ ಹೇಳಿ. ಓ ಬೋರಜ್ಜ ಎದ್ದು ಕುಂತವ್ನೆ, ಬೋರಜ್ಜ ಚೆನ್ನಾಗ್ ಕಾದಲ್ಲ. ಹ್ಞೂ ಕಣ್ಗಳ್ರೆ, ನನ್ಗೇನಾಗೈತೆ, ಚೆನ್ನಾಗೇ ಇದ್ದೀನಿ ಗುಂಡ್ ಕಲ್ಲಿದ್ದಂಗೆ. ಬರ್ರಿ ಕುಕ್ಕ ಬರ್ರಿ. ಇವಳೆ 1 ಸೇರ್ ಹಾಕಿ ಗೌಡ್ರಿಗೆ. ಏನ್ ಬೋರಜ್ಜ ಚೆನ್ನಾಗ್ ಕಾದೇನಪ್ಪ, ನನ್ನ ನಿನ್ ಬಿದ್ದಿದ್ ನೋಡ್ಬಿಟ್ರೆ ನನಗೆ ಭಯವಾದಂಗ ತುಕೊಳ್ಳಿ. ಗೌಡ್ರೆ, ನೀವು ಕಾಲಕ್ಕೆ ಸರಿಯಾಗಿ ಏನನ್ನ ಬರ್ಲಿಲ್ಲ ಅಂದಿದ್ರೆ ಈ ವಜ್ಜು ನೀವತ್ ಗುಂಡಕ್ಕೆ ಹಾಕ್ಬೇಕಾಗಿತ್ತು. ಅಯ್ಯೋ ರಾಮ, ಹೆಂಗ ನೀನು ಸೀನಪ್ಪನು ಇಬ್ರು ಕಾಲಕ್ಕೆ ಸರಿಯಾಗಿ ಬಂದು ನಮ್ಮ ಅಜ್ಜಪ್ಪನ ಆಸ್ಪತ್ರೆಗೆ ಕರ್ಕೊಂಡೋಗಿ ಹೆಂಗ ಅಪ್ಪನ ಜೀವ ಉಳಿಸ್ಬಿಟ್ರಿ ಗೌಡ್ರೆ. ನಿಮ್ ಋಣ ನಾನು ಯಾವಾಗ ತೀರಿಸ್ತೀನೋ ಏನೋ ಗೊತ್ತಿಲ್ಲ. ಇಲ್ಲ ಇದೇ ಕೆಂಚಜ್ಜಿ ಹಿಂಗ್ ಮಾತಾಡ್ತೀಯ, ಆಸ್ಪತ್ರೆ ತಗೋ ಹಂಗೆ ಮಾತಾಡ್ತೀಯ, ಇಲ್ಲೂ ಹಂಗೆ ಮಾತಾಡ್ತಿದ್ಯಾ. ನಾನು ಅಲ್ಲೇ ಹೇಳಿಲ್ವೇ, ಒಂದೇ ಊರರಾಗಿ ಈಟು ಮಾಡ್ಲಿಲ್ಲ ಅಂತಂದ್ರೆ ನಮಗೆ ಮನಸ್ಸೋತ ಇರ್ತೈತೆ. ಬೋರಜ್ಜನ್ ಬ್ಯಾರೇನೆ, ನಾನು ನನ್ನ ತಮ್ಮಿದ್ದಂಗ ಅವನು. ಎಲ್ಲ ಮಾತಾಡಬೇಡ, ಸುಮ್ಕಿರು. ನಾವೆಲ್ಲ ಇದ್ದೀವಿ, ವಜ್ಗೇನು ಆಗಲ್ಲ. ಒಬ್ರಿಗೊಬ್ರು ಅನುಭೂತನವಾಗಿದ್ರೆ ಅಲ್ವೇನಜ್ಜಿ ಜೀವನ. ಅದನ್ನ ಬಿಟ್ಟು ಅವ್ನು ಆ ಕಡೆಗೆ ತಿರ್ಕೆಂಬೋದು, ನಾನು ಈ ಕಡೆಗೆ ತಿರ್ಕೆಂಬೋದು, ಮುಖ ತಿರುಗಿಸ್ಕೊಂಡು ಹೋಗೋದು, ಇವೆಲ್ಲ ಏನ್ ಚಂದ. ಕಷ್ಟ ಸುಖ ಅಂತ ನಾ ಮನ್ಸುಕ್ ಬರ್ದ ಇನ್ನೇನು ದೇವಕ್ಕೆ ಬರ್ತವೆ, ಮರಕ್ಕೆ ಬರ್ತವೆ. ಒಬ್ರಿಗೊಬ್ರು ಅನುಕೂಲವಾಗಿ ಇರಬೇಕು, ಇಲ್ಲಾಂದ್ರೆ ಜೀವನ ಮಾಡಕ್ಕಾಗೈತೇನ ಅಜ್ಜೆ. ಹ್ಞೂ ಗೌಡೆ, ಆತು. ಊರಾಗ ನಿಮ್ಮಂತ ದೊಡ್ಡ ಮನ್ಸರು ಇರ್ಬೇಕು ನೋಡ್ರಿ. ಹೆಂಗ ಎಳ್ಳೆ ಸಮಕ್ ಬಂದು ನಮ್ಗೆ ದಾರಿ ತೋರಿಸಿದಿರ ಗೌಡ್ರಿ. ಬೋರಾಜ್ ಗಾಳಿ ಬೈಕ್ ಇಟ್ಟಂಗ ಐತಂತ ನೋಡ್ರಿ. ಒಂದೇ ಒಂದಿನ ಆಸ್ಪತ್ರೆಗೆ ಹೋಗಿ ಬಂದೊಂದು ಬಾಟ್ಲ್ ಹಾಕ್ಸಿರೋದಕ್ಕೆ ಬೈಕ್ ಇಟ್ಟಂಗ ಐತಂತಿ. ನಾಲ್ಗೆಲ್ಲನ ಕೆಟ್ಟೈತಂತ ಅವನಿಗಲ್ಲೇನ. ಏಯ್ ಬೋರಾಜ, ಆಮ್ಯಾಗ ಬೈಕ್ ಇಟ್ಟಂಗ ಐತಿ ಅಂತ ಆಳದ್ವನ ತಿಂದು ಯಾತರ ಕುಡಿಗಿಡ್ದಿಯೋ. ಎಣ್ಣೆ ಅಂಗಡಿ ತಕೋಗಿ ಹುಷಾರು. ಇಲ್ಲ ಎಣ್ಣೆ ಅಂಗಡಿ ಫೋನ್ ಮಾಡ್ತೀನಿ ತಡಿ. ಅವನೇನ ಬೋರಾಜ್ ಬಂದ್ರೆ ಎಣ್ಣೆ ಕೊಡಬೇಡ ಅಂತಾನ, ಅಂಗಡಿನಿಗೆ ಫೋನ್ ಮಾಡ್ತೀನಿ ಇವಾಗಲೇನ. ಏ ಕೆಂಚಜ್ಜಿ, ಇವು ಅಜ್ಜ ಆಸ್ಪತ್ರೆಗೆ ಯಾವ್ದೋ ನರ್ಸಯ್ಯಮ್ಮನ್ನ ನೋಡಿ ಕಣ್ಣೋಡಿಸಿದ್ದ. ನೀವ್ ಅರಿಗಿದ್ದಲ್ಲ, ಬಿಡು ನಮ್ಮಳ ಹೆಂಗೂ ನೋಡ್ತಿಲ್ಲ ನನ್ನ ಅಂತನ ನರ್ಸಿ ಕಣ್ಣೊಳಿತಿದ್ದ ಬೋರಜ್ಜ. 1 ರವಟ್ ವಿಚಾರಿಸ್ಕ. ಲೇ ಸೀನಾ, ಯಾಕಲ್ಲ ಹಿಂಗ್ ಮಾತಾಡ್ತೀಯ? ಅಯ್ಯೋ ನಿನ್ನ, ನನಗೆ ಕಣ್ಣೇ ಬಿಡಕ್ ಶಕ್ತಿ ಇರ್ಲಿಲ್ಲ, ಕಣ್ಣು ಪಿಳ ಬಿಟ್ಕೊಂಡು ಮನೆ ಕೇಳಿದೀನಿ. ನಾನ್ ನರ್ಸಯ್ಯಮ್ಮನ್ ಯಾಕಲ್ಲ ನೋಡಕ್ ಹೋಗಣ? ನಾನ್ ನೋಡಿದ್ರೆ ಬರೇ ಮೈ ಬಿಟ್ಕೊಂಡು ಬ್ಯಾತಾಳ ಮನೆ ಕೇಳಿದ್ದೀನಿ. ನರ್ಸಯ್ಯಮ್ಮನ್ ನಾನು ಯಾಕಪ್ಪ ನೋಡೋಣ? ನಾ
ನನ್ನ ಹೆಂಡತಿಗೆ ಯಾಕೋ ನನ್ನ ಮೇಲೆ ಚಾಡಿ ಹೇಳ್ತಿದ್ಯಾ? ಈಗಲೇ ಚೆನ್ನಾಗಿಲ್ದಂಗೆ ಬಿದ್ಕೊಂಡಿದ್ದೀನಿ. ಹೆಂಗ ಒಂದ್ರ ಒಟ್ಟು ಇಟ್ಟಿಕ್ತಾ ಇದ್ದಾಳೆ, ಅಡಿಗೆ ಮಾಡಿಕ್ತಾ ಇದ್ದಾಳೆ, ಅದನ್ನು ಕೆಡಸೋಣ ಅಂತ ಮಾಡ್ತಿದ್ದಲ್ಲ ನೀನು. ನೋಡು, ನರ್ಸು ಪರ್ಸು ನೋಡೋದು ಬೇರೆ, ಹೆಂಗಸ್ರು ನೋಡೋದು ಮಾಡ್ಬಿಟ್ರೆ ಇಟ್ಟಿಂದ ಮುರಿತಾವ ಅಷ್ಟೇನಾ? ವಯಸ್ಸಾಯೈತೆ ಅಂತ ನಾನೇನ್ ಸುಮ್ಗಿಮ್ಕಿರಲ್ಲ. ನೀನು ನನಗ್ ಮಾತ್ರ ಅಷ್ಟೇ ಕಣಜೋ. ನರ್ಸ್ ನೋಡಕ್ ಹೋಯ್ದಂತ ಯಪ್ಪ ನರ್ಸ. ನೀನೇ ಸಾಯ್ತಾ ಬಿದ್ದಿದ್ಯಾ? ನರ್ಸಯ್ಯ ಮುನ್ನೆ ಯಾಕೆ ನೋಡಕ್ ಹೋಗಿದ್ದಿ? ಅಯ್ಯೋ ನೀನು ಮಾನಕಾಯಿ ಹೋಗೋಗ ಲೇ ಪಾಪುರ್ಗೆಟ್ಟಳೆ. ಅವ್ನು ಸೀನಪ್ಪ ನಕ್ಸಾರು ಕಡೆ ಹೇಳ್ತಿರೋದು ನಿನ್ನ ರೇಗಿಸ್ಬೇಕು ಅಂತಾನ. ನೀನ್ ಅದನ್ನೇನ ನಿಜ ಅನ್ಕೊಂಡು ನನ್ನ ಮೇಲೆ ಜಗಳ ಮಾಡಿರಿ ಹೆಂಗೆ? ಅವ್ನು ಸೀನಪ್ಪ ನಕ್ಸಾರು ಕೇಳ್ತಿರೋ ಸುಮ್ನಿರೇ. ಇಲ್ಲಿ ಹೋಗ್ಲಿ ಬಿಡ್ರಲ್ಲ ಕೆಂಚಮ್ಮ ಬೋರಾಜ, ಏನ್ ಇನ್ನೂ ಸಣ್ಣ ಹುಡುಗರು ಜಗಳದಂಗೆ ಆಡ್ತೀರ? ಆಗ್ಲಿ ಏ ಬೋರಾಜ, ಇನ್ಮೇಲಾದ್ರೂ ಚೆನ್ನಾಗಿರ್ಲ. ಒಳ್ಳೊಳ್ಳೆ ತಿನ್ಕೊಂಡು ಉಂಡ್ಕೊಂಡು ಅಂದ್ರೆ ಅವ್ರ ಬದುಕು ಕಮ್ಮಿ ಆದ್ರೂ ಕಾಲಕ್ಕೆ ಸರಿಯಾಗಿ ಉಂಡ್ಕೊಂಡು ಚೆನ್ನಾಗಿರು. ಹೆಂಗ ತಿರ್ಗ ಆಮೇಲೆ ಯಾತ BP ಲೋಗಿ ಮಾಡ್ಕೊಂಡಿಯಾ? ಇಲ್ಲ ಹೇಳ್ರಿ ಗೌಡ್ರೆ, ಹಂಗ್ ಮಾಡ್ಕಮಲ್ಲ, ಚೆನ್ನಾಗೇ ಇರ್ತೀನಿ ಹೇಳ್ರಿ. ಕೆಂಚಮ್ಮ ಅವಜ್ಜನಂದ್ರ ಒಟ್ಟು ನೋಡ್ಕ. ಒಂದ್ 2-3 ದಿನ ಕೂಲಿ ಪಾಲಿ ಹೋಗ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ಗುಡ್ಲು ತಗೆ ಇದ್ದು ಅವಜ್ಜನ್ ಚಂದಾಗ ಗಮನಿಸ್ಕ. ಯಾ ಪುಟ್ರಂಗಜ್ಜಿ, ಇವಜ್ಜ ಚೆನ್ನಾಗಿರ್ಲಿ ಚೆನ್ನಾಗಿಲ್ದಂಗಿರ್ಲಿ. ನಾನು ಸಣ್ಣ ಮಗ ನೋಡ್ಕೊಂಡಂಗ್ ನೋಡ್ಕೊಂಬದ ಅಜ್ಜನ್ನ. ನನ್ಗಿನ್ ಯಾರ ಇದಾರೆ ಹೇಳು? ಏನ್ ಮಕ್ಳ ಇದಾರೆ, ಮರಿಯ ಇದಾರೆ? ಈ ವಜ್ಞೆ ನನಗ್ ಮಗ, ದೊಡ್ಡ ಮಗ, ಗಂಡು ಮಗ ಈ ವಜ್ಞನ. ಆ ವಜ್ಜನ ಮಕ್ಕಳು ತರ ನೋಡ್ಕೊಂತೀನಿ. ಎಲ್ಗೂ ಹೋಗಲ್ ಕಣ್ ಪುಟ್ರಂಗಜ್ಜಿ. ಕೂಲಿ ಹೋದ್ರು ಈ ಅಪ್ಪಗಡಿಗೆ ಮಾಡಿಕ್ಕಿ ಉಂಬಾಕಿಕ್ಕಿ ಎಲ್ಲ ಹೋಗದ್ ನಾನು. ಈ ವಜ್ಜನ ಮೇಲೆ ಏನು ಬಿಟ್ಟು ಹೋಗಲ್ಲ ನಾನು. ವಾ ಸರ್ಕಣ ಬೋರಾಜ ಆತು. ಕೆಂಚಮ್ಮ ನಾವೇನ್ ಬರೋಣ ಚಂದಕ್ ನೋಡ್ಕ. ಏಯ್ ಬೋರಾಜ, ಇಲ್ಲ ಮಕ್ಕ ತೊಳ್ಕೊಂಡು ಉಣ್ಣೋಗಲ್ಲ ಹೋಗಿ. ಅದು ಗೌಡ್ರೆ ಉಂಬ್ತೀನಿ ಹೇಳ್ರಿ. ನೋಡ್ರಿ, ಗಂಡ ಹೆಂಡತಿ ಅಂದ್ಮೇಲೆ ಈಗ ಹಿಂಗಿರ್ಬೇಕು. ಯೋಟೆ ವಯಸ್ಸಾದ್ರೂ ಅನ್ಯೋನ್ಯವಾಗಿರ್ಬೇಕು. ನೆರೆ ಹೊರೆರು ನಮ್ಮರು ತಮ್ಮರು ಅಂತಾನ ಊರ್ಗೊಳಗೂ ಹಿಂಗೆ ಇರ್ಬೇಕು. ಯಾರ್ಗನ ಒಬ್ನಿಗೆ ಹುಷಾರಿಲ್ಲ ಅಂತಂದ್ರೆ ಕಷ್ಟ ಕಾಲ ಬಂದಾಗ ಹೋಗಿ ಸಹಾಯ ಮಾಡ್ಬೇಕು. ಯಾಕಂದ್ರೆ ನಾಳೆ ದಿನ ನಮಗೂ ಕಷ್ಟ ಕಾಲ ಬಂತು ಬರಲ್ಲ ಅಂತ ಹೇಳಂಗಿಲ್ಲ. ಮುಂದೊಂದ್ ದಿನ ನಮಗೂ ಕಷ್ಟ ಕಾಲ ಬರ್ತೈತಿ. ಆ ಕಷ್ಟ ಕಾಲದಾಗೆ ಅವರು ಬಂದು ನಮ್ಮನ್ನ ಸಹಾಯ ಮಾಡ್ಬೇಕು ತಾನೆ. ಅದಕ್ಕೆ ಒಬ್ರಿಗೊಬ್ರು ಆಗ್ಬೇಕು. ಕಷ್ಟ ಸುಖದಾಗ ಭಾಗಿಯಾದಾಗಲೇ ಅಲ್ವೇ ಜೀವನ. ಎಲ್ಲಾರು ಚಂದಕ್ಕಿರ್ಬೇಕು, ಎಳ್ಳೆ ಸಮಕ್ಕೆ ಬರ್ಬೇಕು, ಸಹಾಯ ಮಾಡ್ಬೇಕು. ಒಳ್ಳೇದಾಗ್ಲಿ ಎಲ್ಲಾರ್ಗು.